ವೆಲ್ನೆಸ್ ಜರ್ನಿ ಹೆಂಗ್ ನಡೆದಿದೆ ಏನು? Wellness is good. I'm doing the last 6 years. I'm a wellness coach actually. I'm coaching around 8 to 10 people. ವಾಟ್ ಡು ಯು ಡು ಕೋಚಿಂಗ್ ಅಂದ್ರೆ? ಅವ್ರಿಗೆ ಊಟದ ಪದ್ಧತಿಗಳು ಲೈಕ್ ಹೌ ಮಚ್ ನಿಮ್ಗೆ ಹೈಟ್ ಪ್ರಕಾರ ಎಷ್ಟು ತೂಕ ಇರಬೇಕಂತ ನಾನು ಹೇಳ್ತೀನಿ. ಬೇಸಿಕ್ ಅದು ಹೇಳೋದು, ಬೇಸಿಕ್ ಮಾತ್ರ ಹೇಳ್ತೀನಿ. ಹೌ ಮಚ್ ಪ್ರೋಟೀನ್ ಯು ಹ್ಯಾವ್ ಟು ಟೇಕ್ ಎವ್ರಿ ಡೇ, ಅದನ್ನ ಪ್ರೋಟೀನ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು ಇದ್ರ ಬಗ್ಗೆ ಆಗಲಿ. ಆಮೇಲಿಂದ ದಪ್ಪ ಇದ್ರೆ ನಿಮ್ಗೆ ಏನು ತ್ರಾಸಗಳಾಗ್ತೈತಿ. ಈಗ ಆಮೇಲೆ ಸ್ಟ್ರೆಸ್ಸಿಂದನೇ ಈಗ ನೋಡ್ರಿ, ಹೆರಿಡಿಟಿ ಅಂತಾರ, ಶುಗರು ಬಿ ಪಿ ಎಲ್ಲ. ಶುಗರು ಬಿ ಪಿ ಹೆರಿಡಿಟಿಯಿಂದ ಬರೋದಲ್ಲ. ಅಪ್ಪ ಅಮ್ಮಗೆ ಬೈತಿ ಅಂತೇಳಿ ಮಕ್ಳಿಗೆ ಬರೋದಲ್ಲ. ಹೆರಿಡಿಟಿ ಅಂದ್ರೆ ಏನಂದ್ರೆ ಅಪ್ಪನ ಥರ ಕಾಣಿಸ್ತಾನ, ಅವನ ಥರ ನಡಿತಾನ, ಅಪ್ಪನ ಥರ ಮೂಗೈತಿ. ಈ ತಂದೆ ತಾಯಿಗಳ ಅಜ್ಜನ ಥರ ಈ ಹೋಲಿಕೆ, ಈ ಮಾತಾಡೋದಾಗ್ಲಿ, ನಡೆಯೋದಾಗ್ಲಿ, ಎಲ್ಲ ಮೂಗಾಗ್ಲಿ, ಕಣ್ಣಾಗ್ಲಿ, ಸ್ಮೈಲ್ ಆಗಲಿ, ಇವೆಲ್ಲ ಹೆರಿಡಿಟಿ. ಈ ಶುಗರು ಬಿ ಪಿ ಎಲ್ಲ ಬಂದಿದ್ದು ಈಗ ನಮ್ಮ ಆಹಾರ ಪದ್ಧತಿಯಿಂದ, ನಮ್ಮ ಸ್ಟ್ರೆಸ್ಸಿಂದ. ಆಮೇಲೆ ನಾವು ಯಾವುದೇ ಊಟ, ಈಗ ನೋಡ್ರಿ ಎಷ್ಟು ಮಂದಿಗೆ ನಿಮ್ಗೆ ಅಸಿಡಿಟಿ ಅಂತಾರ. ಎದಕ್ಕೆ? ಅವ್ರಿಗೆ ಖಂಡಿತ ಅಸಿಡಿಟಿ ಐತಿ, ಇಲ್ಲ ಅಂತೇನು ಹೇಳಂಗಿಲ್ಲ. ಯಾಕಂದ್ರೆ ನೀವು ತಿನ್ನೋ ಪ್ರತಿಯೊಂದು ಪದಾರ್ಥದಾಗೂ ಕೆಮಿಕಲ್ ಹೊಡೆದ ಕನ್ಸ್ಯೂಮ್ ಆಗೋ, ಏನೇ ಬೆಳಿಲಿ. ಮೊದಲೆಲ್ಲ ಹಣ್ಣುಗಳಾಗಲಿ, ತರಕಾರಿಗಳಲ್ಲಿ ಸೀಸನ್ ಪ್ರಕಾರ ಬರ್ತಿದ್ದು. ಈಗ ಹಂಗಲ್ಲ, ಯಾವಾಗ ಬೇಕಾದ್ರೆ ಯಾವಾಗ ಬರ್ತೈತಿ. ನಮಗೆ ಬಾಡಿಗೆ ಯಾವಾಗ ನ್ಯೂಟ್ರಿಷನ್ ಬೇಕು ಅವಾಗ ಕರೆಕ್ಟಾಗಿ ಸಿಗ್ತಿತ್ತು. ಈಗ ಸಿಗ್ತಾ ಇಲ್ಲ. ಈಗ ನೀವು ನಮ್ಮ ಮನೆ ಗಿಡ ಕೆಳಗನೆ ಹಿಂಗೆ ಹೇಳಿದ್ರೆ ಮಣ್ಣು ಉಳಕ್ ಬರ್ತಿದ್ದು ಮೊದ್ಲು. ಇಲ್ಲೇ ನಾವು ಗಿಡ ಹಚ್ಚಿರಲ್ಲ, ಈಗ ಮಾಡ್ರೆ ಬರಂಗಿಲ್ಲ. ಈಗ ಯಾವ್ದು ನಿಮ್ಮ ತೋಟದಾಗ ಹೊಲದಾಗ ಬರ್ತೈತಿ? ಎಲ್ಲ ಪೆಸ್ಟಿಸೈಡ್ಸ್ ಹೊಡೆದು ಎಲ್ಲ ಮಣ್ಣು ಹಾಳಾಗೋಗೈತಿ. ಅದ ಪೆಸ್ಟಿಸೈಡ್ನ ನಾವು ತಿಂತೀವಿ. ಈಗೆಲ್ಲ 2 months 3 months ಕ್ರಾಪ್ಸ್. ಅದ್ರಾಗ ಏನೇನು ನ್ಯೂಟ್ರಿಷನ್ ಬೇಕಲ್ಲ, ಸತ್ವಗಳು ಏನೂ ಇಲ್ಲ. ಒಂದು ಬಾಳೆಹಣ್ಣು ತಿಂದ್ರೆ ಮೊದಲು 10 mcg ಅಷ್ಟು ಮೆಗ್ನೀಷಿಯಂ ಇರ್ತಿತ್ತು. ಓಕೆ, ಈಗ ನೀವು 50 ಇದ್ರೂ ಬರಂಗಿಲ್ಲ, ಇರಂಗೇ ಇಲ್ಲ. ಫಸ್ಟ್ ಆಫ್ ಆಲ್ 50 ತಿನ್ನಕ್ಕೂ ಆಗಂಗಿಲ್ಲ. ಆಮೇಲೆ ಬಾಡಿಗೆ ಫೋಲಿಕ್ ಆಸಿಡ್ ಇಸ್ ಎ ವೆರಿ ಇಂಪಾರ್ಟೆಂಟ್. ನಾ ಸ್ಟಾರ್ಟ್ ಮಾಡಿದ್ದೆ ರುಮಟೈಡ್ ಆರ್ಥರೈಟಿಸ್. ಅದು ಹೆಂಗಂದ್ರೆ ಜೀವಕಣಗಳನ್ನ ಸಾಯಿಸ್ತಿರ್ತೈತಿ. ಅದಕ್ಕೆ ಮೇನ್ ಫೋಲಿಕ್ ಆಸಿಡ್ ಬೇಕು. ನಮ್ಮ ವೆಜಿಟೇರಿಯನ್ಯಾಗ ಎದ್ರಾಗಿರ್ತೈತಿ, ವೆಜಿಟೇರಿಯನ್ಯಾಗ ಇರೋದು ಕಮ್ಮಿ, ಬಟ್ ಇರ್ತೈತಿ. ಅದ್ರ ಪಾಲಕ್ ಗಿಲ್ಲಕ್ನಾಗ ಇರ್ತೈತಿ. ಮೊದ್ಲಿನಂಗಿಲ್ಲಲ್ಲ ಈಗ. ಬಂದು ನಾನು ಡಿಸೀಸ್ ರುಮಟೈಡ್ ಆರ್ಥರೈಟಿಸ್ ಬಂತು ಅಂತಂದ್ರೆ ಇದು ನಾನ್ ಕ್ಯೂರಬಲ್. ಒಬ್ಬರಿಗೆ ಗುನ್ನಾಗಿರ್ತದ ಗೊತ್ತಾ? ಹಿಂಗೆ ನೋಡಿದ್ರೆ ಹಿಂಗ್ ಬೆಟ್ಟೆಲ್ಲ ಹಿಂಗ ಆಗ್ಬಿಟ್ಟಿರ್ತೈತಿ, ಹಿಂಗೆಲ್ಲ. ಕರೆಕ್ಟ್. ಅವ್ರಿಗೆ ಎವ್ರಿ ಡೇ ಅವ್ರ ಟ್ಯಾಬ್ಲೆಟ್ಸ್ನಾಗ ಇರಬೇಕು, ಎವ್ರಿ ಡೇ ಎಕ್ಸರ್ಸೈಸ್ ಮಾಡ್ತಿರ್ಬೇಕು. ಇದು ಆಹಾರ ಪದ್ಧತಿನ ಚೇಂಜ್ ಮಾಡಿ ಹೆಂಗೆ ನಿಮ್ಮ ಲೈಫ್ನ ಸ್ಮೂತಾಗಿ ಮಾಡ್ಕೊಳ್ಳೋದು ಅಂತ. ಈಗ ನಮ್ಮ ಮಮ್ಮಿಗೆ ಬಿ ಪಿ ಐತಿ, ಡ್ಯಾಡಿಗೆ ಶುಗರ್ ಐತಿ. ನನಗೆ 55 ವರ್ಷ, ಏನೂ ಇಲ್ಲ, ಎರಡೂ ಇಲ್ಲ. ಯಾಕೆ? ನನ್ನ ಬಾಡಿಗೆ ನಾನು ನ್ಯೂಟ್ರಿಷನ್ ಕರೆಕ್ಟಾಗಿ ಕೊಡ್ತಾ ಇದ್ದೀನಿ. ಹಿಂಗಾಗಿ ನನಗೆ ಸ್ಟ್ರೆಸ್ ಇಲ್ಲ. ಏನೇ ಬಂದರೂ ಕಾಮಾಗಿ ತಗೋತೇನೆ ನಾ. ನಿಮಗೆ ಯಾವಾಗ ಸ್ಟ್ರೆಸ್ಸು ಯಾವಾಗ ಬರೋದು ಅಂತಂದ್ರೆ ನಿಮ್ಗೆ ನ್ಯೂಟ್ರಿಷನ್ ಸರಿಯಾಗಿ ನಿಮ್ಗೆ ಹೋಗಲಿಲ್ಲ ಅಂದಾಗ ಬಾಡಿಗೆ ಕ್ರೀವಿನೆಸ್. ಸಿಗರೇಟ್ ಸೇರ್ತಾರ, ಯಾಕೆ ಕ್ರೀವಿನೆಸ್ ಅದು. ಕೆಲವರು ಮಣ್ಣು ತಿಂತಾರ, ಬಳಪ ತಿಂತಾರ, ಕೆಲವರು ಚಾಕ್ಲೇಟ್ ತಿಂತಾರ. ಇವೆಲ್ಲ ಕ್ಯಾಲ್ಸಿಯಂದು ಡಿಫಿಷಿಯನ್ಸಿಯಿಂದ ಆಗೋದು. ಅದು ಕ್ರೇವಿನೆಸ್ ಬರೋದು. ಅದು ಈ ಕ್ರೇವಿನೆಸ್ ಹೆಂಗೆ ಹೋಗ್ಸೋದು? ನ್ಯೂಟ್ರಿಷನ್. ನಮ್ಮ ಬಾಡಿಗೆ ಯಾವ್ಯಾವ ನ್ಯೂಟ್ರಿಷನ್ ಕರೆಕ್ಟಾಗಿ ನೀವು ಕೊಡ್ರಿ. ನಿಮಗೇನು ಮೊದಲೆಲ್ಲ ಮನೆಯಾಗ ತಿಂದು ಹೊರಗೆ ಎತ್ತು ಬರ್ತಿದ್ವಿ. ಈಗ ಹೊರಗಿಂದ ಮನೆಯಾಗ ಹೇಳ್ತೀವಿ. ಎಷ್ಟು ಡಿಫ್ರೆನ್ಸ್ ಐತಿ. ಕರೆಕ್ಟ್.
ಯಾರ ಹತ್ರನು ನ್ಯೂಟ್ರಿಷನ್ ಇಲ್ಲ. ಈಗ ಹಾರ್ಟ್ ಅಟ್ಯಾಕ್ ಎದಕ್ಕೆ ಆಗ್ತೈತಿ? ಈಗ ಸಾಯೋರಲ್ಲಿ ಸಣ್ಣ ಸಣ್ಣವ್ರ, ಅದು ಆ ಸಮ್ಮರ್ನಾಗ ನವಂಬರಿಂದ ಹಿಡ್ಕೊಂಡು ಜನವರಿ ಡಿಸೆಂಬರ್ ತನಕ ಏನೈತಲ್ಲ, ಲ್ಯಾಕ್ ಆಫ್ ಬ್ಲಡ್ ಇದನ್ನ ಗಟ್ಟಿ ಆಗ್ತೈತಿ. ಆಮೇಲೆ ನಿಮ್ಗೆ ಶುಗರ್, ಹುಟ್ಟಿದ ಮಗುಗೆ ಶುಗರ್ ಇರ್ತೈತಿ. ಯಾಕೆ ಇರ್ತೈತಿ ಅಂದ್ರೆ ತಾಯಿ ಸರಿ ಇರಂಗಿಲ್ಲ, ತಾಯಿ ಸರಿಯಾಗಿ ಕೇರ್ ತಗೊಂಡಾಗಿರಂಗಿಲ್ಲ. ಅದಕ್ಕೆ ಹುಟ್ಟಿದ ಮಗುಗೆ ಶುಗರ್. ಕರೆಕ್ಟ್. ಸೊ ವಾಟ್ ಈಸ್ ಯುವರ್ 3 ಟಿಪ್ಸ್? ಬಿಕಾಸ್ ಈಗೆಲ್ಲ ನೀವು ಹೇಳ್ದಂಗೆ ಸ್ಟ್ರೆಸ್ ಅಂತೂ ಸಿಕ್ಕಾಪಟ್ಟೆ ಇದೆ. 3 ಟಿಪ್ಸ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೋಬೇಕಪ್ಪ ಅಂದರೆ. ಸ್ಟ್ರೆಸ್ಸನ್ನು ಕಮ್ಮಿ ಮಾಡಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನ್ಯೂಟ್ರಿಷನ್ ಬೇಕೇ ಬೇಕು. ಯಾಕಂದ್ರೆ ಈಗ ನಮ್ಮ ಮೋದಿಯವರು ಲಾಸ್ಟ್ 2 year ಇಂದ ನ್ಯೂಟ್ರಿಷನ್ ಬಗ್ಗೆ ಭಾಳ ಗಮನ ಕೊಟ್ಟಿದ್ದಾರೆ. ಏನು ನ್ಯೂಟ್ರಿಷನ್? ಲೈಕ್ ನ್ಯೂಟ್ರಿಷನ್ ಫುಡ್ ಹೆಂಗೆ ತಗೊಳ್ಳೋದು, ಕ್ಲಾಸ್ಗೆ ಹೋಗ್ರಿ, ಅಟೆಂಡ್ ಮಾಡ್ರಿ, ಹೆಂಗೆ ತಗೊಳ್ಳೋದು ಅಂತ ತಿಳ್ಕೊಳ್ರಿ. ಯಾವುದನ್ನೇ ನೆಗೆಟಿವ್ ನಮ್ಮ ಜನಕ್ಕೆ ಹೇಳಿದ ತಕ್ಷಣ, ಹೆಸರು ಹೇಳಿದ ತಕ್ಷಣ ನೆಗೆಟಿವ್ ಆಗ್ಬಿಡ್ತಾರ. ಡೋಂಟ್ ಬಿ ನೆಗೆಟಿವ್. ಯೂಸ್ ಫಾರ್ ಎ ಮಂತ್. ಯೂಸ್ ಫಾರ್ ಎ ಮಂತ್. ನೀವು ಯೂಸ ಮಾಡಲಿಲ್ಲ, ಯಾರ ಮಾತೋ ಕೇಳಿ ನೀ ನೆಗೆಟಿವ್ ಆಗ್ತಿ ಅಂತಂದ್ರೆ ದರ್ ಇಸ್ ನೋ ಪಾಯಿಂಟ್. ಹೌದು. ನಿಂದ ನೀ ಎಕ್ಸ್ಪೀರಿಯನ್ಸ್ ಮಾಡ್ಕೋ ಫಸ್ಟು. ನಿಂದ ನೀ ಎಕ್ಸ್ಪೀರಿಯನ್ಸ್ ಮಾಡ್ಕೋ. ನಿನಗೆ ಬ್ಯಾಡಪ್ಪ ಅನ್ಸಂದ್ರೆ ಬಿಡು. ನನಗೆ ಒಂದು ಹೇಳು, ನಿನ್ನ ಫ್ರೆಂಡ್ಸ್ 10 ಜನದಾಗ 10 ಜನ ನಿನ್ನ ಹೊಗಳ್ತಾರ. ಮತ್ತೆ ನಿನ್ನ ಫ್ರೆಂಡ್ಸ್ನಾಗ ನಿನ್ನ ಹೊಗಳಿಲ್ಲ ಅಂದಾಗ ಹೌ ಕ್ಯಾನ್ ಯು? ಕರೆಕ್ಟ್. ಜಸ್ಟ್ ಟೇಕ್ ಇಟ್ 1 month. ಏನು ಚೇಂಜ್ ಆಗ್ತೈತಿ? ಹೌದಾ? ನೀ ಯಾವಾಗ ತಗೊಳಕ್ ಸ್ಟಾರ್ಟ್ ಮಾಡ್ತೀಯಲ್ಲ ಅವಾಗ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡೋದ್ರ ಬಗ್ಗೆ. ಮೊದಲು ಸ್ಟಡಿ ಮಾಡಬೇಡ, ಸ್ಟಾರ್ಟ್ ಮಾಡ. ಆಮೇಲೆ ತಗೊಳ್ಳೋದು ಏನು ಸಾಯಲ್ಲ. ಸ್ಟಾರ್ಟ್ ಮಾಡ್ರಿ. ಚಲೋ ಚಲೋ ನ್ಯೂಟ್ರಿಷನ್ಸ್ ಡಾಕ್ಟರ್ಸ್ ಅದಾರ, ವೆಲ್ನೆಸ್ ಕೋಚಸ್ ಅದಾರ, ಚಲೋ ಹೊತ್ನವ್ರು ಬೆಟ್ ಆಗ್ರಿ. ನ್ಯೂಟ್ರಿಷನ್ಸ್ ಹತ್ರ ಹೋದ್ರೆ ನೀವು ಗ್ಯಾರಂಟಿ ಅವ್ರು ಹೇಳಿದ ಊಟ ಮಾಡೋಕ್ಕಾಗಂಗಿಲ್ಲ, ಆ ಥರ ಮಾಡೋಕ್ಕಾಗಂಗಿಲ್ಲ. ಅವ್ರು ಕೊಡೋ ಪ್ರಕಾರ ಒಂದು ನಿಮ್ಮ ಮೇಂತಿ ಮಾಡ್ಕೊಡಂಗಿಲ್ಲ, ಒಂದಾಕಿ ಮಾಡ್ಕೊಟ್ರೆ ನೀವು ಕುಡಿಯಂಗಿಲ್ಲ, ತಿನ್ನಂಗಿಲ್ಲ, ಕುಡಿಯಂಗಿಲ್ಲ. ಆ್ಯಂಡ್ ಒಂದು ಹೆಂಗೆ ಅಂತಂತಂದ್ರೆ ಯಾವಾಗಲೂ ಕಾಮ್ ಆಗಿರೋದು ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೋಬೇಕು. ಯಾಕಂತಂದ್ರೆ ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳಾಗಲಿ, ಹೆಂಡತಿ ಆಗಲಿ, ತಂದೆ ತಾಯಿಗಳಿಗೆ ಯಾರೇ ಆಗಲಿ, ನೀವು ಹೇಳಿದ ಕೆಲಸ ಯಾರು ಮಾಡಂಗೇ ಇಲ್ಲ. ನಂಗೆ ಮೊನ್ನೆ ಆರಾಮಿರಲಿಲ್ಲ, ಸ್ವಲ್ಪ ಬೆನ್ನು ಓದ್ತಿರೋದ್ರೆ ಯಾರೂ ಓದ್ಲಿಲ್ಲ. ಅವಾಗ ನಾವು ಸ್ಟ್ರೆಸ್ ಮಾಡ್ಕೋಬಾರ್ದು. ಆರಾಮ್ ಓದ್ಲಿಲ್ವಾ, ಓದ್ಲಿಲ್ಲ, ಬಿಟ್ಬಿಡೋದು. ಇನ್ನೊಂದು ಅದನ್ನ ಹೆಂಗೆ ಒತ್ತಿಸ್ಕೋಬೇಕು ಅಂತ ನಿಮ್ಗೆ ಐಡಿಯಾ ಇರ್ಬೇಕು. ಈ ಫಸ್ಟ್ ಸ್ಟ್ರೆಸ್ಸು ನಾನು ಎಲ್ಲರಿಗೂ ಯಾವುದಕ್ಕೂ ರೊಕ್ಕಕ್ಕೆ ಫಸ್ಟ್ ಚಿಂತೆ ಮಾಡಬೇಡ್ರಿ. ನಿಮ್ಮ ಹೆಲ್ತ್ ಚಲೋ ಇತ್ತು ಅಂತಂದ್ರೆ ರೊಕ್ಕ ಆಟೋಮೆಟಿಕ್ಕಾಗಿ ಮಾಡಿಬಿಡ್ತೀರಿ, ನೀವೇ ಬಂದ್ಬಿಡ್ತೈತಿ. ಈಗ ಒಂದು ಕ್ವಶನ್ ಹುಡ್ತು ನನಗೆ, ಹೆಂಡತಿ ಕಡೆ ಹೆಂಗ್ ಬೆನ್ನು ಒತ್ತಿಸ್ಕೊಳ್ಳೋದು ಅಂತ ನಿಮಗೆ ಗೊತ್ತಿರ್ಬೇಕು ಅಂದ್ರಲ್ಲ, ಹೆಂಗ್ ಮನೆಯವ್ರ ಕಡೆ ಅಥವಾ ಹೆಂಡತಿ ಕಡೆ ಹೆಂಗ್ ಬೆನ್ನು ಒತ್ತಿಸ್ಕೋಬೇಕು? ಅದೇ ಅದು 3 ಟಾಸ್ಕ್ ಮೇಲೆ ಬರ್ತೈತದು. ಅದು ಎಲ್ಲ ಗಂಡ್ಮಕ್ಳಿಗೆ ದೊಡ್ಡ ಟಾಸ್ಕ್ ಅದು, ಎಲ್ಲ ಟಾಸ್ಕ್ ಅದು. ನಾವು ಪ್ರೀತಿಯಿಂದ ಮಾಡ್ಬಿಡ್ತೇವೆ ಕರೆ, ಆ ಕಡೆಯಿಂದ ಎಷ್ಟು ಮಾಡಿದ್ರು ಅಷ್ಟೇ. ಈಗ 2 ಹೇಳಿದ್ರಿ ಸರ್, ಒಂದು ನ್ಯೂಟ್ರಿಷನ್ ಈಸ್ ವೆರಿ ಇಂಪಾರ್ಟೆಂಟ್, ಇನ್ನೊಂದು ವಿ ಹ್ಯಾವ್ ಟು ಸ್ಟೇ ಕಾಮ್. ಸೊ ಎನಿಥಿಂಗ್ ಎಲ್ಸ್ ಟು ರಿಡ್ಯೂಸ್ ಸ್ಟ್ರೆಸ್, ಅಥವಾ ಇವೆರಡೇ ಮೇಜರಾ? ಇಲ್ಲ, ವಿ ಹ್ಯಾವ್ ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ಬಿಲೀವ್ ಅವರ್ ಸೆಲ್ಫ್. ನಮ್ಮನ್ನ ನಾವು ಯಾವಾಗ ನಂಬಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಇವ್ಯಾವೂ ಬರಂಗಿಲ್ಲ. ನಾವು ಈಗ ನಾನೇ ಆಗಲಿ, ನೀವೇ ಆಗಲಿ, ಯಾರೇ ಮನುಷ್ಯ ಆಗಲಿ, ಸಕ್ಸಸ್ ರೇಟ್ ಈಸ್ ವೆರಿ 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 ಲೆಸ್. ಯಾಕಂತಂದ್ರೆ ಈಗೇನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡ್ರೆ ನೀವು ನಿಮ್ಮ ಐಡಿಯಾಯಿಂದ ನೀವು ಮಾಡಂಗಿಲ್ಲ. ಯಾವ ಒಬ್ಬ ಹೇಳಿರ್ತಾನ
ಅವ್ ಮಾಡ್ತಿರ್ತಾನ, ಅವಂದು ಮಾಡಿದ್ರೆ ನಾ ಚಲೋ ಆಗ್ತೈತೆ ಅಂತ ನೀವು ಮಾಡ್ತೀರಿ. ನೋ, ಬಿಫೋರ್ ಡೂಯಿಂಗ್ ಇಟ್ ಸ್ಟಡಿ ಇಟ್, ಬಿಲೀವ್ ಯುವರ್ ಸೆಲ್ಫ್. ಎಸ್, ನಾನು ಮಾಡ್ಬೋದಪ್ಪ ಇದನ್ನ ಅಂತ. ಅಂಡ್ ಬಿಲ್ಡ್ ದಟ್ ಪ್ಯಾಷನ್. ಹಾ, ವಿದೌಟ್ ಪ್ಯಾಷನ್ ನಥಿಂಗ್ ಇಸ್ ಪಾಸಿಬಲ್. 40 ವರ್ಷದಿಂದ ಎಷ್ಟು ಹರಿದಾರ ಅಂತ ಯಾರಿಗೆ ಗೊತ್ತಿರ್ತೈತಿ ಅಲ್ಲ. ಕರೆಕ್ಟ್. ಆಮೇಲೆ ಅವ್ರದ್ದು ನೋಡಿ ಸ್ಟಾರ್ಟ್ ಮಾಡಿ ಎಷ್ಟು ಮಂದಿ ಸಕ್ಸಸ್ ಆಗ್ಯಾರ. ನಂಗೆ ಇವಂದು ಮಾಡಿ ಇವ್ ಸಕ್ಸಸ್ ಆಗ್ಯಾರ ಅಂತ ಒಂದು ಸ್ಟೋರಿ ಹೇಳ್ರಿ ನನಗೆ. ಅದು 2 ರೀತಿ ವರ್ಕ್ ಆಗುತ್ತೆ. ಈಗ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇನೆ, ನನ್ನ ಫೇಲ್ ಆಗುತ್ತೆ, ಓಕೆನಾ? ಸೊ ನಂದು ಫೇಲ್ ಆದ ತಕ್ಷಣ ಅದನ್ನ ನೋಡ್ಕೊಂಡು ಅದರಲ್ಲಿ ಕಾಪಿ ಮಾಡಿ ಬೆಳೆದವ್ರು ಇರ್ತಾರೆ 100%. ಇಲ್ಲ ಅಂದ್ರೆ ನಂದು ಚೆನ್ನಾಗಿ ನಡೀತಿದೆ ಅಂತ ಕಾಪಿ ಮಾಡಿ ಎಕ್ಸಾಕ್ಟ್ ಆಗಿ ಕಾಪಿ ಮಾಡಿದಾಗ ಯಾರು ಸಕ್ಸಸ್ ಆಗಲ್ಲ. ಬಿಕಾಸ್ ಪ್ಯಾಷನ್ ಇರ್ಬೇಕು ಅಷ್ಟೇ. ಎವ್ರಿಥಿಂಗ್ ವಾಟ್ ಎವರ್ ವಿ ಡು ಆ ಪ್ಯಾಷನ್ ಇರ್ಬೇಕು. ಫಾರ್ ಎಕ್ಸಾಂಪಲ್, ಫ್ಲಿಪ್ಕಾರ್ಟ್ ಈಸ್ ಸಕ್ಸಸ್ಫುಲ್ ಇನ್ ಇಂಡಿಯಾ. ದೇ ಕಾಪಿಡ್ ಫ್ರಮ್ ಅಮೆಝಾನ್. ಕರೆಕ್ಟ್. ಆ ಅಮೆಝಾನ್ ಇವಾಗ ಫ್ಲಿಪ್ಕಾರ್ಟ್ ದೇ ಆರ್ ಗೋಯಿಂಗ್ ಹ್ಯಾಂಡ್ ಇನ್ ಹ್ಯಾಂಡ್ ಇನ್ ಇಂಡಿಯಾ. ಹೌದು, ದಟ್ಸ್ ಟ್ರೂ. So copying is very important. How do we copy it and how passionately we do it? Exactly. ಅದೇ ಪರ್ಸೆಂಟೇಜ್ ವೈಸ್ ವೆರಿ ಲೆಸ್. ನಿಮ್ಗೆ ಆವಾಗಲೇ ಹೇಳಿದಾಗ ನಾನು ನೀವು ಕಾಪಿ ಮಾಡಬೇಕಾದ್ರೂ ಈಗ ಎಕ್ಸಾಮ್ನಾಗೂ ಹುಡುಗರು ಕಾಪಿ ಮಾಡ್ತಾರ. ಎಕ್ಸಾಕ್ಟ್ಲಿ. ಹೌದು. ಕಾಪಿ ಚೀಟ್ನ್ಯಾಗ ಯಾವ ಕ್ವಶನ್ ಯಾವ ಆನ್ಸರ್ ಗೊತ್ತಿದ್ರೆ ಅದೆಲ್ಲ ಅವ ಬರೆದು ಪಾಸ್ ಆಗ್ತಾನ. ಎಕ್ಸಾಕ್ಟ್ಲಿ. ಕರೆಕ್ಟ್. ಹಂಗೆ ಎಷ್ಟು ಸಿನಿಮಾ ಸ್ಟಾರ್ಸ್ ಎಲ್ಲ ಬರೀ ರಿಮೇಕ್ ಮಾಡಿನೇ ಹಿಟ್ ಆದವ್ರಿಲ್ಲ. ರಿಮೇಕ್ ಮಾಡಿನೇ ನಮ್ಮ ರವಿಚಂದ್ರನ್ ಅದರಲ್ಲ, ಹಿ ಈಸ್ ವೆರಿ ಪ್ಯಾಷನೇಟ್ ಅಂಡ್ ಅವ್ರ ಒರಿಜಿನಲ್ ಪಿಕ್ಚರ್ ಗಿಂತ ಸೂಪರ್ ಆಗಿ ಮಾಡ್ತಾರೆ. ಎಕ್ಸಾಕ್ಟ್ಲಿ. ವೆರಿ ವೆರಿ ಕ್ರಿಯೇಟಿವ್ ಗಾಯ. ವೆರಿ ಎಕ್ಸ್ಟ್ರೀಮ್ಲಿ ಕ್ರಿಯೇಟಿವ್. ಕರೆಕ್ಟ್. ಇದೇ ರೀತಿ ಯು ಕಿಂಗ್ನ ಫುಲ್ ಪಾಡ್ಕಾಸ್ಟ್ನ ನಾನು ಚಿಕ್ಕದಾಗಿ ಕ್ಲಿಪ್ಸ್ ಆಗಿ ಕಟ್ ಮಾಡಿ ಈ ಚಾನಲಲ್ಲಿ ಹಾಕ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಯು ಕಿಂಗ್ ಕ್ಲಿಪ್ಸ್.